ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಿಎಂ ಆದೇಶಕ್ಕೂ ಕೂಡ ಬ್ಯಾಂಕುಗಳು ಕಿಮ್ಮತ್ತು ಕೊಡ್ತಾ ಇಲ್ಲ. ರೈತರು ವೃದ್ಧರ ಪಿಂಚಣಿ ಹಣವನ್ನ ಕಟ್ ಮಾಡ್ಕೊಳ್ತಿದ್ದಾರೆ. ಯಾಕೆ ಅಂತೀರಾ? ಆ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರೈತರ ವೃದ್ಧರ ಪಿಂಚಣಿ ಹಣ ಸಾಲಕ್ಕೆ ಕಟ್. ಸಿಎಂ ಆದೇಶಕ್ಕೂ ಬ್ಯಾಂಕ್ಗಳು ಡೋಂಟ್ ಕೇರ್. ಹೀಗೆ ಜಿಲ್ಲಾಡಳಿತ ಕಚೇರಿ ಮುಂದೆ ವಾಕಿಂಗ್ ಸ್ಟ್ಯಾಂಡ್ ಹಿಡಿದು ಬರ್ತಾ ಇರುವ ವೃದ್ಧ ತನಗಾಗಿರುವ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಪರದಾಡ್ತಿದ್ದಾರೆ. ಚಿತ್ರದುರ್ಗ ತಾಲೂಕಿನ ಹುಣಸೆಕಟ್ಟೆ ರೈತ ಓಬಣ್ಣನಿಗೆ ಕಳೆದ 5 ತಿಂಗಳಿಂದ ವೃದ್ಧಾಪ್ಯ ವೇತನ ಕೈಗೆ ಬಾರದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಹೋದರ ಮಾಡಿದ್ದ ಸಾಲಕ್ಕೆ ರೈತ ಓಬಣ್ಣನ ವೃದ್ಧಾಪ್ಯ ಹಣವನ್ನ ಬ್ಯಾಂಕ್ನವರು ಕಟ್ ಮಾಡ್ತಾ ಇದ್ದಾರಂತೆ. ಬ್ಯಾಂಕ್ ಬಳಿ ಹೋಗಿ ಕೇಳಿದ್ರೆ ನೀವು ಮಾಡಿರುವ ಸಾಲಕ್ಕೆ ಜಮೆಯಾಗಿದೆ ಅನ್ನುವ ಉತ್ತರ ಕೊಟ್ಟು ಕಳುಹಿಸಿದ್ದಾರಂತೆ. ತಮ್ಮಗಳು ಸಾಲ ಮಾಡಿರೋದಕ್ಕೆ ನನ್ನ ಆಸ್ತಿ ಮೇಲೆ ಬಂದರೆ ನಮ್ಮ ತಮ್ಮಗಳಿಗೆ ಕೊಟ್ಟಿರೋ ಆಸ್ತಿ ಅದೇ ಬೇರೆ, ಅದು ಸರ್ವೆ ನಂಬರ್ 46. ನನ್ನ ಆಸ್ತಿ ಮೇಲೆ ಬರ್ತಾರೆ. ನನ್ನ 36, ನಮ್ಮದು ಅವ್ರದ್ದು 45. ಈಗ ಆ ಆಸ್ತಿ ಮೇಲೆ ಹೋಗೋಕೆ ಬೇಡ, ಇದಕ್ಕೆ ಬರ್ತಾರೆ ನನಗೆ. ಸಿಎಂ ಆದೇಶ ಮಾಡಿದ್ರು ಕಿವಿಗೊಡದ ಬ್ಯಾಂಕ್ಗಳಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ಪ್ರತಿ ತಿಂಗಳು 1200 ರೂಪಾಯಿಯಂತೆ ಕಳೆದ 5 ತಿಂಗಳ ಹಣವನ್ನು ಸಾಲಕ್ಕೆ ಜಮಾ ಮಾಡಿದ್ದಾರೆ ಎಂದು ರೈತ ಓಬಣ್ಣ ಆರೋಪ ಮಾಡಿದ್ದಾರೆ. ಸಂಬಳ ಮತ್ತು ಪರಿಹಾರದ್ದು ಎಲ್ಲ ಮೊನ್ನೆ ಹಿಡಿದು ಹಾಕ್ಕೊಂಡು 2000 ತಗೊಂಡು ಕೊಟ್ಟಿದ್ದಾರೆ. 32,000 40,000 ಜಂಬಿ ಮಾಡಿದ್ವಿ. ಹಿಂಗೆ ಅವ್ರಿಗೆಲ್ಲ ದಿನ ಏನನ್ನು ಬಿದ್ದೇಟಿಗೆ ಅವ್ರ ನನ್ನ ದಿನ ವ್ಯಾಜ್ಯ ಆಡ್ಬೇಕಾಗ್ತದೆ. ಇಲ್ಲ ಸರ್, ನಾನು ಸಾಲ ಮಾಡಿಲ್ಲ. ಇನ್ನು ಕೆಲ ಬ್ಯಾಂಕ್ಗಳಲ್ಲಿ ಹೀಗೆ ಆಗ್ತಾ ಇದೆ. ಪಿಂಚಣಿ ವಿಮೆ ಹಣ ಕಟ್ಟಿ ಮಾಡದಂತೆ ಸೂಚನೆ ಕೊಟ್ಟಿದ್ದೀನಿ ಎಂದು ಜಿಲ್ಲಾಧಿಕಾರಿ ಪ್ರತಿಕ್ರಿಯಿಸಿದ್ದರು. ಲೀಡ್ ಬ್ಯಾಂಕ್ ಮ್ಯಾನೇಜರ್ಸ್ ಮತ್ತು ಬ್ಯಾಂಕ್ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಮತ್ತು ರಿವ್ಯೂ ಕೂಡ ಮಾಡಿದ್ದೀವಿ. ಸೊ ಅಲ್ಲಿ ಏನಾಗಿದೆ ಅಂತಂದರೆ, ಇವರು ಬೇಕಂತ ಮಾಡ್ತಾ ಇರೋದಲ್ಲ ಬ್ಯಾಂಕಲ್ಲಿ. ನಾನು ಕ್ರಾಸ್ ಚೆಕ್ ಮಾಡಿದೆ. ಸೊ ಏನಾಗ್ತಾಯಿದೆ, ಇವರು ಬ್ಯಾಂಕ್ ಅಕೌಂಟ್ಗೆ ಇವ್ರು ಜಮೆ ಮಾಡಿದಾಗ ಸೊ ಆಟೋ ಜನರೇಟ್ ಆಗುತ್ತೆ ಅವ್ರಿಗೆ. ಸೊ ಲೋನ್ಗೆ ಆಟೋಮೆಟಿಕ್ಕಾಗಿ ಅವ್ರ ಅಕೌಂಟ್ಗೆ ಅಮೌಂಟ್ ಯಾವ್ದು ಬಂದರೂ ಕೂಡ ಇನ್ಸ್ಟಾಲ್ಮೆಂಟ್ ಕಟ್ ಆಗ್ತಾ ಇದ್ದಾರೆ. ಸೊ ನಾವೇನು ಹೇಳಿದ್ದೀವಿ ಅಂತಂದರೆ, ಬ್ಯಾಂಕ್ ಅವ್ರಿಗೆ ಆ ರೀತಿ ಆದಾಗ ನೀವು ಅದನ್ನು ರಿಯಂಬರ್ಸ್ ಮಾಡಿ ಅವ್ರಿಗೆ ಅಂತ ಹೇಳಿದ್ದೀವಿ. ಪಿಂಚಣಿ, ಬೆಳೆ ವಿಮೆ ಪರಿಹಾರಗಳು ರೈತರ ಕಷ್ಟಕಾಲಕ್ಕೆ ಆಗುತ್ತವೆ. ಆದರೆ ಈಗ ಹಣ ಕೈಗೆ ಸಿಗದಿದ್ದಕ್ಕೆ ಬ್ಯಾಂಕ್ಗಳ ವಿರುದ್ಧ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.